ಈ ಗೇಮ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಬೈಯರ್ಸ್ ಸೆಲ್ಲರ್ಸ್ ಗಿಂತ ಸ್ಟ್ರಾಂಗ್ ಆಗಿದ್ದರೆ ಅದಕ್ಕೆ ಬೈಯರ್ಸ್ ಅನ್ನೋದು ವಿನ್ ಆಗ್ತಾರೆ. ಇದೇ ತರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಡೇ 11 ಅಲ್ಲಿ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ ನೋಡೋಣ. ಈ ಒಂದು ಕ್ಯಾಂಡಲ್ ಅನ್ನ ನಾವು ಡೋಜಿ ಅಂತ ಕರಿತೇವೆ. 200 ರೂಪಾಯಿ 30 ರೂಪಾಯಿ ಓಪನ್ ಆದಂತ ಪ್ರೈಸ್ 50 ರೂಪಾಯಿಗೆ ಸೆಲ್ಲರ್ಸ್ ಡೌನ್ ಸೈಡ್ ಪುಷ್ ಮಾಡಿದ್ರೆ ಅಲ್ಲಿಂದ 250ಕ್ಕೆ ತಗೊಂಡೋಗಿ 240 ರೂಪಾಯಿಗೆ ಕ್ಲೋಸ್ ಮಾಡ್ತಾರೆ ಬೈಯರ್ಸು. ಅಂದ್ರೆ ಇಲ್ಲಿ ಬೈಯರ್ಸು ಸೆಲ್ಲರ್ಸ್ ಗಿಂತ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಅದೇ ತರ ಈ ಒಂದು ಕ್ಯಾಂಡಲ್ ಅನ್ನ ನಾವು ಹ್ಯಾಮರ್ ಅಂತ ಕರಿತೇವೆ. ಇಲ್ಲಿ 200 ರೂಪಾಯಿಗೆ ಓಪನ್ ಆದಂತ ಪ್ರೈಸ್ 50 ರೂಪಾಯಿವರೆಗೂ ಸೆಲ್ಲರ್ಸ್ ಪುಷ್ ಮಾಡಿದ್ರೆ ಅಲ್ಲಿಂದ 250 ರೂಪಾಯಿವರೆಗೂ ತಗೊಂಡು ಹೋಗ್ತಾರೆ ಬೈಯರ್ಸು. ಅಗೇನ್ ಇಲ್ಲಿ ಕೂಡ ಬೈಯರ್ಸು ಸೆಲ್ಲರ್ಸ್ ಗಿಂತ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಅಂದ್ರೆ ಮಾರ್ಕೆಟ್ ನೆಕ್ಸ್ಟ್ ಮೇಲ್ಗಡೆ ಹೋಗುತ್ತೆ. ಅಂಡ್ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಈ ಎರಡು ಕ್ಯಾಂಡಲ್ಗಳು ಸಪೋರ್ಟ್ ಲೆವೆಲ್ ಅಲ್ಲಿ ಫಾರ್ಮೇಶನ್ ಆದ್ರೆ ಇಲ್ಲಿ ಡೋಜಿ ಕ್ಯಾಂಡಲ್ ಅನ್ನೋದು ಫಾರ್ಮೇಶನ್ ಆಗಿದೆ. ನೆಕ್ಸ್ಟ್ ಕ್ಯಾಂಡಲ್ ಓಪನಿಂಗ್ ಗೆ ನಾವು ಎಂಟ್ರಿ ಅಂತ ಆಗ್ತೇವೆ. ಡೋಜಿ ಕ್ಯಾಂಡಲ್ ಕೆಳಗಡೆ ಎಸ್ ಎಲ್ ಅನ್ನ ಸೆಟ್ ಮಾಡಿ ಫಸ್ಟ್ ಪ್ರೀವಿಯಸ್ ಹೈಗೆ